ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ಸ್ವಲ್ಪ ಆರಾಮಾಗಿದ್ದೀನಿ ಇವಾಗ. ಸೊ ಅಕ್ಷಯ್ ಬೆಳಗ್ಗೆನೇ ನೆಲ ಒರೆಸ್ತಾ ಇದ್ದಾನೆ. ಇವತ್ತು ಹಬ್ಬದ ದಿನ. ಹಬ್ಬ ಮಾಡಬೇಕೋ ಬಿಡಬೇಕೋ ಏನು ಎಂಥದ್ದು ಗೊತ್ತಾಗ್ತಾ ಇಲ್ಲ. ಅಷ್ಟೊಂದು ಟೆನ್ಷನ್ ಆಗಿಬಿಟ್ಟಿದೆ. ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಇವತ್ತು ನಾನು ಏನು ಮಾತಾಡೋಕ್ಕೆ ಆಗ್ತಾಯಿಲ್ಲ. ಅಕ್ಷಯ್ನೆಲ್ಲ ಒರೆಸ್ಕೊಡು ಅಂತ ಹೇಳಿದೆ. ಮನೆಯೆಲ್ಲ ಕುತ್ಕೊಂಡು ಕಸ ಹೊಡೆದು ಕೊಟ್ಟಿದ್ದೀನಿ. ನೆಲ ಒರೆಸ್ತಾ ಇದ್ದಾನೆ ಅಕ್ಷಯ್. ಯಾಕೆಂದರೆ ಅದು ವಾಶ್ ಬೇಸನ್ನಲ್ಲಿ ನೀರು ಹೋಗ್ತಾ ಇಲ್ಲ, ಅದು ನೀರೆಲ್ಲ ಹೊರಗಡೆನೇ ಬರ್ತಾಯಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡೋ ತನಕ ಎಷ್ಟೊತ್ತಾಯಿತು. ಸೊ ಇವಾಗೆಲ್ಲ ಮನೆ ಕ್ಲೀನ್ ಮಾಡಿ ಅಮ್ಮಗೆ ಸ್ನಾನ ಮಾಡಿಸಿದ್ದೀನಿ. ಹಾಗೆ ಅಕ್ಷಯ್ಸ್ನ ಎಲ್ಲ 3 ಜನ ಸೇರ್ಕೊಂಡು ಎಲ್ಲ ಕ್ಲೀನ್ ಮಾಡಿದ್ರು. ನಾನು ಅಮ್ಮಗೆ ಸ್ನಾನ ಮಾಡಿಸ್ಕೊಂಡು ಇವಾಗ ನಾನು ಸ್ನಾನ ಮಾಡ್ಕೊಬಂದೆ. ಇವಾಗ 11 ಗಂಟೆ ಟೈಮು. ಸ್ನಾನ ಮಾಡಿಲ್ಲ ಅಂದರೆ ಏನೋ ಒಂಥರ ಆಗುತ್ತೆ. ಸ್ವಲ್ಪ ಜ್ವರ ಇತ್ತು, ಆದರೂ ಸ್ನಾನ ಮಾಡ್ಕೊಂಡು ಬಂದೆ. ನಮ್ಮನೆಯವರು ಫುಲ್ ಟೆನ್ಷನ್ನಲ್ಲಿದ್ದಾರೆ. ಸೊ ಅವರು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾರೆ, ದಾರಿನೇ ತೋರ್ತಾ ಇಲ್ಲ ಏನು ಮಾಡಬೇಕು ಅಂತ ಹೇಳಿ. ಅದೇನು ಟೆನ್ಷನ್ ಅಂತ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಅವರು ಅಲ್ಲೆಲ್ಲ ಕೆಲಸ ಮಾಡಿ ಸಾಕಾಗಿದೆ. ಇವಾಗ ಒಬ್ಬರೊಬ್ಬರೇ ಸ್ನಾನ ಮಾಡ್ಕೊಂಡು ಬರೋಣ ಅಂತ ಅವರು. ಇವಾಗ ಮಕ್ಕಳಿದ್ರೆ ಏನೋ ಒಂಥರ ಖುಷಿ. ಅವಳು ಡ್ಯಾನ್ಸ್ ಮಾಡ್ತಾಯಿದ್ದಾಳೆ ನೋಡಿ. ಹೇಳಿ ಸ್ನಾನ ಮಾಡಿಬಿಟ್ಟಿದ್ದೆ. ಮಾತಾಡಲಿಕ್ಕೆ ಆಗಲ್ಲ, ಹಾಗೆಯೇ ಕೆಮ್ಮೆ ಬಂದುಬಿಡುತ್ತೆ. ಕೆಮ್ಮಿ ಸಾಕಾಗಿಬಿಟ್ಟಿದೆ. ಸ್ವೀಟಿಗೆ ಕೂಡ ಇವತ್ತು ಸ್ನಾನ ಆಯಿತು. ಲಾಸ್ಟ್ ಸಂಡೇ ಸ್ನಾನ ಮಾಡಿಸಿದ್ವಿ ಅವಳಿಗೆ. ಇವತ್ತು ಹಬ್ಬ ಅಲ್ವಾ, ಸ್ನಾನ ಮಾಡಿಸಿಲ್ಲ ಆದರೆ ಅವಳಿಗೂ. ಅದಕ್ಕೋಸ್ಕರ ಅವಳಿಗೂ ಸ್ನಾನ ಮಾಡಿಸಾಯಿತು. ಸ್ವಲ್ಪ ತಣ್ಣ ನೀರಲ್ವಾ, ನಾವು ಬಿಸಿನೀರು ಎಲ್ಲ ಅಭ್ಯಾಸ ಮಾಡಿಲ್ಲ ಅವಳಿಗೆ. ಒಂದೇ ನೀರು ಯಾವಾಗ್ಲೂ. ಸೊ ಸ್ವಲ್ಪ ಚಳಿ ಆಗುತ್ತಲ್ವ, ಅದಕ್ಕೆ ಹೇಳ್ರಿ. ನಾನು ಸ್ವಲ್ಪ ಪೂಜೆ ಮಾಡಿಕೊಂಡೆ ಸಿಂಪಲ್ಲಾಗೇ. ಈ ಥರ ಪೂಜೆ ಮಾಡಿದ್ದೀನಿ. ಪೂಜೆ ಮಾಡಿಕೊಂಡು ನಾನು ನುಗ್ಗೆಕಾಯಿ ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡಿದ್ವಿ. ಅದನ್ನೇ ಊಟ ಮಾಡ್ಕೊಂಡ್ವಿ. ಏನು ಸ್ವೀಟ್ ಏನೂ ಮಾಡಿಲ್ಲ. ಮಧ್ಯಾಹ್ನ ಅಷ್ಟೊತ್ತರಲ್ಲೇ ಎಷ್ಟು ಜೋರಾಗಿ ಮಳೆ ಅಂತ ಹೇಳಿದ್ರೆ ನೋಡಿ. ಅಷ್ಟು ಚೆನ್ನಾಗಿ ಬಿಸಿಲಿತ್ತು, ಅಷ್ಟೇ ಜೋರಾಗಿ ಮಳೆ ಬಂತು. ಸಂಜೆ 6 ಗಂಟೆ ಆಯಿತು. ಗುಲಾಬ್ ಜಾಮೂನೆಲ್ಲ ಕಲಸಿಟ್ಟಿದೆ. ಸೊ ಅದನ್ನು ಒಂದು ಸ್ವಲ್ಪ ಮಾಡಿಬಿಡೋಣ ಅಂದ್ಬಿಟ್ಟು, ವೇಸ್ಟ್ ಆಗುತ್ತೆ ಅದು ಹಿಟ್ಟು ಅಂದ್ಬಿಟ್ಟು ಅದನ್ನು ಮಾಡಿಕೊಡ್ತಾಯಿದ್ದೀನಿ. ನನ್ನ ವಾಯ್ಸ್ ಕೇಳಿದ್ರೇ ನಿಮಗೆ ಗೊತ್ತಾಗ್ತಾ ಇರ್ಬೋದು ನನಗೆ ಎಷ್ಟೊಂದು ಗಂಟಲು ಎಲ್ಲ ಏನೋ ಒಂಥರ ಆಗಿಬಿಟ್ಟಿದೆ. ನನಗೆ ತಲೆನೋವು ಅಂದರೆ ಕೋಲ್ಡು ಬಿಟ್ಟು ಜ್ವರ ಬರುತ್ತೆ. ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದೀನಿ. ಸೊ ಗುಲಾಬ್ ಜಾಮ್ ಮಾಡ್ಕೊತಾ ಇದ್ದೀನಿ. ಈ ಥರ ಎಣ್ಣೆ ಚೆನ್ನಾಗಿ ಕಾಸ್ಕೊಂಡ್ಬಿಟ್ಟು ಸ್ಲಿಮ್ಮಲ್ಲಿ ಇಟ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಎಲ್ಲದೂ. ಈ ಥರ ಸ್ಲೋ ಆಗಿ ಬೇಯಿಸ್ಕೋಬೇಕು. ಆವಾಗ ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ. ರಾತ್ರಿ 9 ಗಂಟೆ ಆಯಿತು. ಮಳೆ ಎಲ್ಲ ನಿಂತು ಎಲ್ಲ ಈ ಥರ ಅಲ್ಲಲ್ಲಿ ಪಟಾಕಿ ಹೊಡಿತಾ ಇದ್ದಾರೆ. ನಾನು ಸ್ವಲ್ಪ ಹೊರಗಡೆ ಬಂದೆ. ಬಟ್ ನಮ್ಮ ಮನೆಯವ್ರು ಕರಿತಾ ಇದ್ರು, ಪಟಾಕಿ ಹೊಡಿತಾರೆ ಬಾ ಅಂದ್ಬಿಟ್ಟು. ನೋಡಿ ಎಲ್ಲ ಕಡೆ ಪಟಾಕಿ ಹೊಡಿತಾ ಇದ್ದಾರೆ. ಎಲ್ಲರೂ ಖುಷಿಯಾಗಿದ್ದಾರೆ. ಎಲ್ಲಿ ನೋಡಿದ್ರು ಪಟಾಕಿ ಹೊಡಿತಾನೇ ಇದ್ದಾರೆ. ಸಾರಿ. ಅಲ್ಲೊಂದು ಕಡೆ ಎಲ್ಲೋ ಪಟಾಕಿ ಕೂರಿಸಿದ್ದಾರೆ. ಅಲ್ಲಿ ಪಟಾಕಿ ಎಲ್ಲ ಕಡೆ ಪಟಾಕಿ. ಕೆಳಗಡೆ ಗಣೇಶನ ಕೂರಿಸ್ತಿದ್ದಾರೆ. ಬಟ್ ನನಗೆ ಹೋಗೋಕ್ಕೆ ಆಗಿಲ್ಲ, ಏನೋ ಬೇಜಾರು. ನಮ್ಮನೆಯವ್ರು ಹೋಗಿ ಬಂದರು. ಅಲ್ಲಿಂದ ಪ್ರಸಾದ ತಂದು ಕೊಟ್ಟರು, ತಿಂದಿದ್ದೀನಿ. ನಾಳೆ ನೋಡಬೇಕು, ಹೋಗಿ ಗಣೇಶನ ನೋಡ್ಕೊಂಡು ಬರಬೇಕು. ನೋಡಿದ್ರ ಎಲ್ಲ ಕಡೆ ಗಣೇಶನ ಇಟ್ಟಿದ್ದಾರೆ. ಇದು ನಮ್ಮ ಮನೆ ಹತ್ರನೇ, ಆ ಕಡೆ ಕೆಳಗಡೆ ಬೀದಿಯಲ್ಲಿ
ಪಟಾಕಿ ಹೊಡಿತಾ ಇದ್ದಾರೆ. ತುಂಬಾ ಚಳಿ ಹೊರಗಡೆ. ಮಳೆ ಬಿದ್ದಿದೆ ಅಲ್ವಾ, ಮಳೆ ಬಂದು ಹೋದ್ಮೇಲೆ ತುಂಬ ಒಳಗಡೆ, ಮನೆ ಒಳಗಡೆ ಹೋದರೆ ಶೆಕೆ, ಹೊರಗಡೆ ಬಂದರೆ ಆ ಥರ ಚಳಿ. ಎಷ್ಟು ಚೆನ್ನಾಗಿ ಲೈಟು ಪಟಾಕಿದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅಡುಗೆ ಎಲ್ಲ ಬಿಸಿ ಮಾಡಿ ಹೊರಗಡೆ ಬಂದಿದ್ದೆ. ಸೊ ಪಟಾಕಿ ಸೌಂಡು ಚೆನ್ನಾಗಿ ಕೇಳ್ತಾ ಇತ್ತಲ್ವ, ನಮ್ಮ ಮನೆಯವ್ರು ಕರಿತಾಯಿದ್ರು ಬಾ 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 ಅಂದ್ಬಿಟ್ಟು. ಸ್ವೀಟಿ ಮಾತ್ರ ಹೊರಗಡೆನೇ ಬರ್ತಾಯಿಲ್ಲ, ಯಾಕಂದರೆ ಅವಳಿಗೆ ಭಯ ಆಗುತ್ತೆ ಪಟಾಕಿ ಸೌಂಡ್ ಕೇಳಿದರೆ. ಸೊ ಅದಕ್ಕೋಸ್ಕರ ಅವಳು ಒಳಗಡೆನೇ ಇದ್ದಾಳೆ. ಎಲ್ಲ ಕಡೆ ಬೆಂಗಳೂರು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಎಲ್ಲ ಫ್ಲಾಟ್ಗಳಲ್ಲಿ ಲೈಟ್ಗಳು. ಅಮ್ಮನೂ ಕೆಳಗಡೆ ಕರ್ಕೊಂಡೋಗಿ ಅಂತ ಕೇಳ್ತಾ ಇದ್ಲು. ಸೊ ಅಮ್ಮನ ಸ್ವೀಟಿನ 3 ಜನನೂ ಕರ್ಕೊಂಡು ಹೋಗಿದ್ರು.